ಇನ್ನು ಮೈಸೂರು ಕಾಂಗ್ರೆಸ್ನಲ್ಲಿ ಫ್ಯಾಮಿಲಿ ಟೆನ್ಷನ್ ಜೋರಾಗ್ತಾ ಇದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಸಿದ್ದರಾಮಯ್ಯನವರ ಮಗ ಸ್ಪರ್ಧೆ ಮಾಡಬೇಕಾ, ಮಹದೇವಪ್ಪನವರ ಮಗ ಸ್ಪರ್ಧೆ ಮಾಡಬೇಕಾ, ಟಿಕೆಟ್ ಇವರು ಕೊಡಬೇಕಾ, ಈ ಚರ್ಚೆಗಳು ಜೋರಾಗ್ತಾ ಇದೆ. ಮೈಸೂರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಮುಖ್ಯಮಂತ್ರಿ ಆಪ್ತ ಮಹದೇವಪ್ಪನವ್ರಿಗೂ ಮಗನ ಭವಿಷ್ಯದ ಚಿಂತೆ ಜೋರಾಗಿದೆ. ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಮಹದೇವಪ್ಪ. ಲೋಕಸಭಾ ಚುನಾವಣೆ ಸ್ಪರ್ಧೆಯಿಂದ ಯಾಕೋ ಮಹದೇವಪ್ಪನವ್ರು ಹಿಂದೆ ಸರಿತಾ ಇದ್ದಾರೆ. ಅವರಿಗೆ ಚಾಮರಾಜನಗರದಿಂದ ನಿಲ್ಲೋದಕ್ಕೆ ಹೇಳಿತ್ತು ಪಕ್ಷ. ಕಳೆದ ಬಾರಿ ನಂಜನಗೂಡು ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಮಹದೇವಪ್ಪ. ಪುತ್ರ ಸುನಿಲ್ ಬೋಸ್ಗೆ ಟಿ ನರಸೀಪುರ ಕೊಡಿ ಅಂತ ಕೇಳಿದ್ರು, ಅದೂ ಕೊಟ್ಟಿರಲಿಲ್ಲ. ಈಗ ಚಾಮರಾಜನಗರ ಲೋಕಸಭಾ ಟಿಕೆಟ್ ಮಗನಿಗೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಎಲ್ಲರೂ ಕೂಡ ಇವರೆಲ್ಲ ರಾಜಕೀಯದಲ್ಲಿ ಇನ್ನೇನು ನಿವೃತ್ತಿಯ ಅಂಚಿನಲ್ಲಿ ಇರ್ತಕ್ಕಂಥವ್ರು. ತಾವು ನಿವೃತ್ತಿ ಆಗೋದ್ರ ಒಳಗಡೆ ಮಗನ ಭವಿಷ್ಯವನ್ನು MLCನೋ MLAನೋ MP ನೋ ಏನಾದರೂ ಒಂದು ಮಾಡಿಬಿಡೋಣ ಅಂತ ಅದು ಈವನ್ ಸಿದ್ದರಾಮಯ್ಯನವ್ರಿಗೂ ಇದೆ, ಮಹದೇವಪ್ಪನವ್ರಿಗೂ ಇದೆ, ತುಂಬ ಜನರಿಗಿದೆ, ಇವರಿಬ್ಬರೇ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ ಮಹದೇವಪ್ಪನವರು. ಯಾಕೆಂದರೆ ಮುಖ್ಯಮಂತ್ರಿಗಳು ಒಂದು ಸಂದೇಶ ರವಾನೆ ಮಾಡಿದರು, ಚಾಮರಾಜನಗರದಲ್ಲಿ ನಿಮ್ಮ ಮಗನಿಗಿಂತ ನೀವು ನಿಲ್ಲೋದೇ ಸೂಕ್ತ ಅಂತ. ಅದಕ್ಕೆ ಮಹದೇವಪ್ಪನವರು ಕೂಡ ಟಾಂಗ್ ಕೊಟ್ಟಿದ್ದರು. ಸೊ ಇದು ಅಸಮಾಧಾನ ಮುಂದುವರೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಂಡೆ. KP, ಈಗ ಮೈಸೂರು ಕಾಂಗ್ರೆಸ್ ವಲಯದಲ್ಲಿ ಇಬ್ಬರಿಗೆ ಮಕ್ಕಳ ಚಿಂತೆ, ಅವರ ಭವಿಷ್ಯದ ಚಿಂತೆ. ಸೊ ಏನು ಚರ್ಚೆ ಆಗ್ತಾ ಇದೆ? ತಮ್ಮ ಮಗನ ಭವಿಷ್ಯವನ್ನು ಸೆಟ್ಲ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ನೋಡಿದ್ರೆ ಮಹದೇವಪ್ಪನವ್ರಿಗೆ ಕೋಪ ಬರುತ್ತೆ, ಮಹದೇವಪ್ಪನವರು ಮಗನಿಗೆ ಟಿಕೆಟ್ ಕೊಟ್ಟರೆ ಇನ್ನೊಂದಷ್ಟು ಜನ ಕೇಳ್ತಾರೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಇದನ್ನು ಅಂತ? ಹಾಗಾದರೆ ಒಂದು ರೀತಿಯಾಗಿ ಮೈಸೂರು ಕಾಂಗ್ರೆಸ್ನ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಜೊತೆಗೆ ಮಹದೇವಪ್ಪ ಅವರ ಫ್ಯಾಮಿಲಿ ಒಳಗಡೆ ಈ ಥರದೊಂದು ಟೆನ್ಷನ್ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಹದೇವಪ್ಪ ಅವರ ಫ್ಯಾಮಿಲಿಯಲ್ಲಿ. ಯಾಕೆಂದರೆ ಸಿದ್ದರಾಮಯ್ಯನವರು ಬಹುತೇಕ ಒಂದು ಲೆಕ್ಕಾಚಾರಕ್ಕೆ ಬಂದಂತಿದೆ. ಬಹುತೇಕ ಮಗನನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯ ಕಣಕ್ಕೆ ಇಳಿಸೋದು ಬೇಡ, ಯಾಕೆಂದರೆ ಸೇಫ್ ಇಲ್ಲ ಅನ್ನುವಂಥ ದೃಷ್ಟಿಯಿಂದ, ಮಗನ ಭವಿಷ್ಯದ ದೃಷ್ಟಿಯಿಂದ ಆತ ಒಂದು ನಿರ್ಧಾರಕ್ಕೆ ಅವರು ಬಹುತೇಕ ಬಂದಿದ್ದಾರೆ. ಆದರೆ ಈಗ ಟೆನ್ಷನ್ ಜಾಸ್ತಿ ಆಗ್ತಾ ಇರುವಂಥದ್ದು ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಕುಟುಂಬದಲ್ಲಿ. ಯಾಕೆಂದರೆ ಅವರು ಕಳೆದ 2 ಚುನಾವಣೆಗಳಿಂದಲೂ ಕೂಡ ನಿರಂತರವಾಗಿ ತಮ್ಮ ಮಗನಿಗೆ ವಿಧಾನಸಭೆಯ ಟಿಕೆಟನ್ನು ಕೊಡಿಸೋದಕ್ಕೆ ಭಾಳ ಶತಪ್ರಯತ್ನವನ್ನು ಮಹದೇವಪ್ಪ ಮಾಡ್ತಾ ಇದ್ದಾರೆ. ಕೇಳಿ ಮಹದೇವಪ್ಪ ಸಿದ್ದರಾಮಯ್ಯನವರ ಪರಮಾಪ್ತರು. ಹೀಗಾಗಿ ತಮ್ಮ ಮಗನಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಭರವಸೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇತ್ತು. ಆದರೂ ಕೂಡ ಆ ಸಂದರ್ಭದಲ್ಲಿ ಅದು ಆಗಲಿಲ್ಲ. ಈಗ ಒನ್ಸ್ ಅಗೇನ್ ಚಾಮರಾಜನಗರದ ಲೋಕಸಭಾ ಕ್ಷೇತ್ರದಿಂದ ಮಗನನ್ನು ಕಣಕ್ಕಿಳಿಸೋದಕ್ಕೆ ತುದಿಯಲ್ಲಿ ಮಹದೇವಪ್ಪ ನಿಂತಿದ್ದಾರೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯವಾಗಿ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಂದಿನ ತಿಂಗಳಿಂದ ಅವರು ರಾಜಕೀಯವಾಗಿ ಸಂಪೂರ್ಣವಾಗಿ ನಿವೃತ್ತಿಯನ್ನು ಪಡಿತಾರೆ. ಹಾಗಾಗಿ ತುಂಬ ಸುಲಭ ಇದೆ ಪಿಚ್ ಅನ್ನುವಂಥ ದೃಷ್ಟಿಯಿಂದ ಮಗನನ್ನು ಲಾಂಚ್ ಮಾಡೋದು ಭಾಳ ಈಸಿ ಅನ್ನುವಂಥದ್ದು ಮಹದೇವಪ್ಪ ಅವರ ಲೆಕ್ಕಾಚಾರ. ಆದರೆ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂಥದ್ದು ಮಹದೇವಪ್ಪನ ಮಗ ಬೇಡ, ಮಹದೇವಪ್ಪ ಅವರೇ ನೀವೇ ಖುದ್ದಾಗಿ ಕಣಕ್ಕಿಳಿರಿ ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಮಹದೇವಪ್ಪ ಅವರು ಒಂದು ರೀತಿಯಾಗಿ ಮನೆಗೆ ಹೊಸ್ತಿಲಿಗೆ ಬಂದಿರುವಂಥ ಟಿಕೆಟನ್ನು ಹೊರಗಡೆ ಬಿಸಾಕುವಂತಿಲ್ಲ, ಮನೆ ಒಳಗಡೆ ಇಟ್ಕೊಳ್ಳುವಂತಿಲ್ಲ. ಆ ರೀತಿಯಾದಂಥ ಒಂದು ರೀತಿಯಂಥ ಪರಿಸ್ಥಿತಿಯಲ್ಲಿ ಮಹದೇವಪ್ಪ ಅವರು ಇದ್ದಾರೆ. ಅರವಿಂದ್. ಓಕೆ, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತಪ್ಪ, ಎಲ್ಲ ಸಾಧಕ ಬಾಧಕಗಳನ್ನು ಯೋಚಿಸಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಫೈನಲ್ ಆಗಿ ಹೈಕಮಾಂಡ್ ಹೇಳಿದ್ರೆ ಮಹದೇವಪ್ಪನವ್ರು ಇಲ್ಲ ಅನ್ನೋಕ್ಕಾಗಲ್ವಲ್ಲ, ಚುನಾವಣೆಗೆ ನಿಲ್ಲೇಬೇಕಾಗುತ್ತೆ. ನೋಡೋಣ ಮುಂದೇನಾಗುತ್ತೆ ಅಂತ.